ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆಯ. ಅದಕ್ಕೆ ಅಭ್ಯರ್ಥಿಗಳನ್ನು 6 ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ. ಯಾರು ಅಭ್ಯರ್ಥಿಗಳು ಅನ್ನೋದು. ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಗಿದೆ. ಈ ಪಾರ್ಲಿಮೆಂಟ್ ಎಲೆಕ್ಷನ್ ಮೈತ್ರಿ ಮಾಡ್ಕೊಂಡಿರೋದು ಎಫೆಕ್ಟ್ ಏನಾಗುತ್ತೆ. ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಮತದಾರರಿದ್ದಾರಲ್ಲ, ಗ್ರ್ಯಾಜುಯೇಟ್ಸ್ ಮತ್ತು ಟೀಚರ್ಸ್, ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ, ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ. ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಏನು ಮಾಡಿದೆ, ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು, ಬಿಜೆಪಿ ಅಚೀವ್ಮೆಂಟ್ಸು ಎಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಅದು ವೈಯಕ್ತಿಕವಾಗಿ ಹೋಗೋದು ಇಷ್ಟ ಇಲ್ಲ. ಸರ್, ಚುನಾವಣಾ ಆಯೋಗ ಕರೆದಿದ್ದಾರೆ. ನನಗೆ ಸಾರ್ ಕ್ಯಾಂಪೇನ್ ನಾರ್ಮಲಿ ನಾವು ಹೋಗಲ್ಲ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನೆ? ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಒಂದು ವರ್ಷದಿಂದ ಹೇಳ್ತಿಲ್ಲ. ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಲ್ಲ. ಹಿಂದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದು, ಅವ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಶಿಂದೆ ಹೇಳೋದಲ್ಲ, ನಾವೇ ಜಗಳ ಇದೆ. ಬಿಜೆಪಿ ನಾಯಕರು ನೀನ್ ಹೇಳಯ್ಯ, ನಮ್ಮ ಜಗಳ ಇದೆಯಾ? ಅವ್ರು ಹೇಳಿದ್ರು ಅವ್ರು ಹೇಳೋದು ಬೇರೆ, ಅವ್ರು ರಾಜಕೀಯವಾಗಿ ಹೇಳ್ತಾರೆ. ವಿಪಕ್ಷದ ನಾಯಕ ಹತ್ರ ಇದಾರೆ ನಿಮ್ಗೆ ಅಂತ, ನಿಮ್ಮ ಹತ್ರದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅವರು ರಾಜಕೀಯವಾಗಿ ಹೇಳ್ತಾರೆ. ನೀನು ಹೇಳು, ನೀನು ಸತ್ಯ ಹೇಳೋನು ಅಲ್ವಾ? ಒಳ ಜಗಳ ಹೆಂಗ್ ಗೊತ್ತಾಗುತ್ತೆ ಸರ್? ಅಲ್ಲ, ಸರ್ ನಮಗೆ ಕಾಣ್ತಾ ಕಾಣಿಸಿರ್ಬೋದಲ್ಲ ಅಂತ ನಮಗೆ ಕಾಣ್ತಾ ಇಲ್ಲ ಸರ್. ಒಬ್ರು ಶಾಡೋ ಸಿಎಂ ವಿಪಕ್ಷ ನಾಯಕ, ಅವ್ರಿಗೆ ಏನಾದ್ರು ಕಾಣಿಸಿದ್ಯಾ ಅಂತ ಕೇಳ್ತಾ ಇದೀವಿ ಅಷ್ಟೇನೆ. ಒಳ ಜಗಳಗಳಲ್ಲ, ಒಳ ಜಗಳನೇ ಇಲ್ಲ. ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಗಿಲ್ಲ. ಹೊರಗೂ ಇಲ್ಲ, ಸರ್